ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ನೀವೆಲ್ಲರೂ? ಹಬ್ಬದ ತಯಾರಿ ಜೋರಾಗಿದೆಯಾ? ಹಬ್ಬಕ್ಕೆ ಅಂತಲೇ ನಾನು ಇವತ್ತು ನಿಮ್ಮ ಮುಂದೆ ಮಂತ್ರಾಲಯದ ಒಂದು ವಿಡಿಯೋನ ತೊಗೊಂಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ. ಹಿಂದಿನ ವಿಡಿಯೋ ನೋಡಿದ್ರ SMVT ಸ್ಟೇಷನ್, ನಮ್ಮ ವಂದೇ ಭಾರತ್ ಟ್ರೈನ್ ಎಲ್ಲನೂ ನಾವಂತೂ ಈ ರೈಡ್ನ ತುಂಬಾ ಎಂಜಾಯ್ ಮಾಡಿದ್ವಿ. ನಾನು ನಿಮ್ಮ ಜೊತೆ ಶೇರ್ ಮಾಡಿದಂಥ ಸ್ನೆಪೆಟ್ಸು, ಇನ್ಫಾರ್ಮೇಷನು ಎಲ್ಲ ನಿಮಗೆಲ್ಲರಿಗೂ ಇಷ್ಟ ಆಯಿತು, ಹಾಗೆ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೀನಿ. ಕೆಲವೊಬ್ಬರು ನನಗೆ ಮೆಸೇಜ್ ಮಾಡಿ ಟ್ರೈನ್ ಟಿಕೆಟ್ ಹೇಗೆ ಬುಕ್ ಮಾಡೋದು ಅಂತ ಕೇಳಿದ್ರಿ. ನಾನು ಸದ್ಯದಲ್ಲಿ ಆ ವಿಡಿಯೋನ ಶೇರ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಇದರಲ್ಲೇ ಹಾಕೋಣ, ಅದನ್ನು ನಾನು ಇನ್ಕ್ಲೂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಆದರೆ ಆ ವಿಡಿಯೋ ಸಪ್ರೇಟಾಗಿ ಹಾಕಿದ್ರೇ ಈಸಿಯಾಗಿರುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಅನ್ನಿಸ್ತು. ಹಾಗಾಗಿ ನೆಕ್ಸ್ಟ್ ವಿಡಿಯೋನ ನಾನು ಅದನ್ನು ಶೇರ್ ಮಾಡ್ತೀನಿ. ಖಂಡಿತವಾಗೂ ಅದನ್ನು ರೆಕಾರ್ಡ್ ಮಾಡಿದ್ದೀನಿ, ಎಡಿಟ್ ಮಾಡಿ ಎಲ್ಲ ಆಗಿದೆ, ಪೋಸ್ಟ್ ಮಾಡಿ ಆಗಿದೆ. ಆದರೆ ನಾನು ಅದನ್ನು ಈ ವಿಡಿಯೋ ನಂತರ ಶೇರ್ ಮಾಡ್ತೀನಿ. ಯಾಕಂದರೆ ನಾನಾಗಲೇ ಹೇಳಿದ್ನಲ್ಲ, ಕನ್ಫ್ಯೂಸ್ ಆಗಬಾರ್ದು ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ನೀವು ಮಂತ್ರಾಲಯದ ದೇವಸ್ಥಾನದ ಒಂದು ತುಣುಕನ್ನು ನೋಡ್ತೀರ. ಮಂತ್ರಾಲಯಂ ರೋಡ್ ಸೇರೋ ಅಷ್ಟೊತ್ತಿಗೆ ಸುಮಾರು 8 ಗಂಟೆ ಆಗಿತ್ತು. ಸೊ ಅಲ್ಲಿಂದ ಸುಮಾರು 30 ನಿಮಿಷ ಏನೋ ಆಯಿತು ನಾವು ದೇವಸ್ಥಾನದ ಹತ್ತಿರಕ್ಕೆ ಹೋಗೋದಕ್ಕೆ. ಅಲ್ಲಿ ಹೋಗಿ ರೂಮ್ ಚೆಕ್-ಇನ್ ಆಗಿ ಸ್ವಲ್ಪ ರಿಫ್ರೆಶ್ ಆಗಿ ನಂತರ ಸುಮ್ಮನೆ ಹಾಗೆ ದೇವಸ್ಥಾನದ ಹತ್ರ ಓಡಾಡ್ತಾ ಇದ್ವಿ. ದೇವಸ್ಥಾನ ಅಷ್ಟೊತ್ತಿಗೆ ತೆಗ್ದಿರಲ್ಲ, ಆದರೆ ಆ ಲೈಟ್ಸು ಅದೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋದ್ವಿ. ಹಾಗೆ ಅಲ್ಲಿ ವೈಬ್ಸ್ ಸಹ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತರಲ್ಲೇ ನೋಡ್ತೀರಾ ಅಲ್ಲೊಂದು ಇನ್ನೊಂದು ತುಂಬಾ ಚೆನ್ನಾಗಿರೋ ಅಂಥದ್ದು ಅಲ್ಲಿ ಕೆಲವೊಬ್ಬರು ಮಾಡ್ತಾಯಿದ್ರು ನೋಡಿ. ಇಲ್ಲಿ ನಿಮಗೆ ನೆಲದಲ್ಲಿ ಕಾಣಿಸ್ತಾ ಇದೆಯಲ್ಲ ರಂಗೋಲಿ, ತುಂಬಾ ಸೂಪರ್ ಆಗಿತ್ತು. ಲೈಟ್ಸ್ ನೋಡೋಣ ಅಂತ ಬಂದ ನಮಗೆ ಇಷ್ಟು ಸುಂದರವಾದ ರಂಗೋಲಿ ಕಣ್ಣಿಗೆ ಬೀಳತ್ತೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿದೆ ಅಲ್ವಾ? ನಿಮ್ಗೆ ಈಗಾಗಲೇ ಕಾಣಿಸ್ತಲ್ಲ ಇನ್ಸ್ಟಾಗ್ರಾಮ್ ಪೇಜು. ಆ ಇನ್ಸ್ಟಾಗ್ರಾಮ್ ಪೇಜ್ನವರು ಈ ಒಂದು ರಂಗೋಲಿಯನ್ನು ಬಿಡಿಸಿದ್ದಾರೆ. ಸುಮಾರು ಹೊತ್ತಿಂದ ಸುಮಾರು ಜನ ಸೇರಿಕೊಂಡು ಈ ರಂಗೋಲಿಯನ್ನು ಬಿಡಿಸ್ತಾ ಇದ್ರು. ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಈ ಕಂಪ್ಲೀಟ್ ಆದಂಥ ಒಂದು ಪಿಕ್ಚರ್ನ ಶೇರ್ ಮಾಡಿದಾಗ ಅದನ್ನು ನೋಡಿ ನನಗದು ತುಂಬಾ ಇಷ್ಟ ಆಯಿತು. ನಿಜವಾಗ್ಲೂ ಅಲ್ಲಿ ಎಷ್ಟು ಜನ ಶ್ರಮ ಪಡ್ತಾಯಿದ್ರು, ಏನೆಲ್ಲ ಮಾಡ್ತಾಯಿದ್ರು ಅಂತ ನೋಡಿದ ಮೇಲೆ ಈ ಫೈನಲ್ ಔಟ್ಪುಟ್ ನೋಡೋದಕ್ಕೆ ಇನ್ನೂ ಖುಷಿ ಆಗುತ್ತೆ ಅಲ್ವಾ? ನನಗಂತೂ ಎಷ್ಟು ಸುಂದರವಾಗಿ ಬಿಡಿಸಿದ್ದಾರೆ. ಅದು ಈ ರೀತಿ ತುಂಬ ದೊಡ್ಡದಾದ ರಂಗೋಲಿಯನ್ನು ಅದು ಹೇಗೆ ಬಿಡಿಸಿದ್ರು ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತೂ ನನಗೆ ತುಂಬಾ ಇತ್ತು. ಅವ್ರ ಜೊತೆ ನಾನು ಮಾತಾಡಿದಾಗ ಅವರು ಈ ರೀತಿ ಸಾಕಷ್ಟು ರಂಗೋಲಿಗಳನ್ನು ಬಿಡಿಸಿದ್ದಾರೆ ಅಂತ ಹೇಳಿದರು. ಹಾಗೆ ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲೂ ನೀವು ಚೆಕ್ ಮಾಡ್ಬೋದು. ನಿಮಗೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋ ಅಂಥ ಕುತೂಹಲ ಇದ್ದರೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿ. ಸಾಕಷ್ಟು ಒಳ್ಳೊಳ್ಳೆ ರಂಗೋಲಿಗಳನ್ನು, ಇದೇ ರೀತಿಯಾದ ಬೃಹದಾಕಾರದ ರಂಗೋಲಿಗಳನ್ನು ಬಿಡಿಸಿದ್ದಾರೆ. ಅದರ ಪಿಕ್ಚರ್ಸ್ ಎಲ್ಲ ಅವ್ರು ಶೇರ್ ಮಾಡಿದ್ದಾರೆ ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ರಂಗೋಲಿಯನ್ನು ನೋಡ್ತಾ ಹಾಗೆ ಸ್ವಲ್ಪ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ನಾನು ಆಗಲೇ ಹೇಳಿದ್ನಲ್ಲ, ತುಂಬ ಲೇಟಾಗಿತ್ತು, ದೇವಸ್ಥಾನ ಅಂತೂ ತೆಗ್ದಿರಲ್ಲ. ಆದರೆ ಇಲ್ಲಿ ನಾವು ಹಿಂದಿನ ಸಲ ಬಂದಾಗ ಇದ್ದಂಥ ಒಂದು ಜಾಗ ಮತ್ತು ಈಗ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಅವರ ಫೈನಲ್ ಔಟ್ಪುಟ್. ಎಷ್ಟು ಸುಂದರವಾಗಿದೆ ಅಲ್ಲ? ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬಿಡಿ. ಮತ್ತು ಇಲ್ಲಿ ಈ ದೇವಸ್ಥಾನದ ಆವರಣದಲ್ಲಿ ಆಗಿರೋಂಥ ಬದಲಾವಣೆಗಳ ಬಗ್ಗೆ ಹೇಳ್ತಾ ಇದ್ದೆ ನಾನು. ಬದಲಾವಣೆಗಳಂತೂ ಸಾಕಷ್ಟಾಗಿದೆ. ಈಗ ನಿಮ್ಗೇನು ಕಾಣಿಸ್ತಾ ಇದೆ, ಇದೆಲ್ಲ ನಾವು ಹಿಂದಿನ ಸಲ ಬಂದಾಗ ಇರಲಿಲ್ಲ. ಅಂದರೆ ನೀವು ಊಹಿಸ್ಬೋದು ಎಷ್ಟು ವರ್ಷಗಳಾಗೋಗಿದೆ ಅಂತ. ಸಾಕಷ್ಟು ಸಲ ಅಂದ್ಕೊಂಡು ಆಗದೆ ತುಂಬಾ ಡಿಸಪಾಯಿಂಟ್ ಆಗ್ತಾಯಿತ್ತು. ಬಟ್ ಈ ಸಲ ನಾವು ಲಾಸ್ಟ್ ಮಿನಿಟಲ್ಲಿ ಹಾಗೆ ಅಂದ್ಕೊಂಡು ಹಾಗೆ ಹೋಗಿದ್ದು. ಲಾಸ್ಟ್ ಮಿನಿಟಲ್ಲಿ ಬುಕ್ ಮಾಡಿದ ಕಾರಣನೇ ನಾನು ಅಷ್ಟಾಗಿ ಬುಕ್ಕಿಂಗ್ ಬಗ್ಗೆ ಎಲ್ಲ ಏನು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ. ನೈಟ್ ವ್ಯೂ ನೋಡಿ ನಾವು ಆವತ್ತು ಸುಸ್ತಾಯಿಸ್ಕೊಂಡು ಬೆಳಗ್ಗೆ ಬೇಗ ಎದ್ದು ಈ ರೀತಿ ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ. ಇನ್ನು ಬಿಸಿಲೇ ಇರ್ತಾ ಇದ್ದಂತೆ ತುಂಬಾ ಸೆಕೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಹಾಗೆ ರಶ್ಶು ಕಮ್ಮಿ ಇರುತ್ತೆ ಬೆಳಗ್ಗೆ ಹೊತ್ತಾದರೆ ಅಂತ ಹೇಳಿಬಿಟ್ಟು ನಾವು ದೇವಸ್ಥಾನಕ್ಕೆ ಬಂದೇ ಬಿಟ್ವಿ. ಇಲ್ಲಿ ಬರ್ತಿದ್ದಂತೆ ಎಷ್ಟು ಸುಂದರವಾದ ವಾತಾವರಣ ಇದೆ ಅಲ್ಲ. ಇಲ್ಲಿ ನೋಡಿ, ಎಂಟರ್ ಆಗ್ತಿದ್ದಂತೆ ರಾಯರ ಬೃಂದಾವನಕ್ಕೋಸ್ಕರ ಗಂಧವನ್ನು ತೆಗಿತಾ ಇದ್ದಾರೆ. ಎಷ್ಟು ಹೊತ್ತು ತೆಗೆದ್ರು ಅಂದರೆ ನಾವಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ವಿ. ಎಷ್ಟು ಹೊತ್ತುಗೊಳತ್ತೆ ಗೊತ್ತಾ? ಆದರೆ ಅಲ್ಲಿ ಆ ಗಂಧ ತೆಗೆಯುವಾಗ ಇದ್ದಂಥ ಆ ಘಮ ಅಂತೂ ಸಾಕಷ್ಟು ಹೊತ್ತು ನಮ್ಮ ಜೊತೆನೇ ಅದು ಟ್ರಾವೆಲ್ ಮಾಡ್ತಾ ಇತ್ತು ಅಂತ ಅನ್ನಿಸ್ತು. ರಾಯರಿಗೋಸ್ಕರ ಏನೇ ಮಾಡಿದ್ರೂ ಮನಸ್ಸಿಗೆ ತುಂಬ ತೃಪ್ತಿ ಇರುತ್ತೆ ಅಲ್ವಾ?
ಹಾಗೇ ನಾವು ಅವ್ರ ಜೊತೆ ಮಾತಾಡ್ತಲೂ ಇದ್ವಿ, ಗಂಧ ತೆಗೆಯೋರ ಜೊತೆ. ಅವರು ಸಾಕಷ್ಟು ಇನ್ಫಾರ್ಮೇಷನ್ನ ಹೇಳ್ತಾ ಇದ್ರು. ಸುಮಾರು ವರ್ಷಗಳಿಂದ ಅವರು ಇದನ್ನು ಮಾಡ್ತಾ ಇದ್ದಾರಂತೆ. ಆದರೆ ನಾನು ಅವ್ರನ್ನ ಕೇಳಿದೆ, ಸುಸ್ತಾಗತ್ತಾ, ಎಷ್ಟೊತ್ತಾಗತ್ತೆ, ನಿಮ್ಗೆ ಬೇಜಾರಾಗಲ್ವಾ ಅಂದಾಗ ಅವ್ರು ಒಂದೇ ಮಾತು ಹೇಳಿದ್ರು, ದೇವ್ರಿಗೋಸ್ಕರ ನಾವು ಮಾಡ್ತಾ ಇರೋವಾಗ ಅದೆಲ್ಲ ಅನಿಸೋದೇ ಇಲ್ಲ. ಮನಸ್ಸಿನಿಂದ ಯಾವುದೇ ಒಂದು ವಿಷಯ ಮಾಡಿದ್ರೂ ಆಗ ಈ ರೀತಿ ಸುಸ್ತು, ಬೇಜಾರು ಇದೆಲ್ಲ ಇರೋದಿಲ್ಲ ಅಂತ. ನಿಜ ಅಲ್ವಾ? ನಾವು ಇಷ್ಟಪಟ್ಟು ಮಾಡುವಂಥ ಕೆಲಸ ಯಾವತ್ತೂ ನಮಗೆ ಬೇಜಾರು ಮಾಡಲ್ಲ, ಸುಸ್ತು ಆಗಲ್ಲ. ಹಾಗೆ ಗಂಧ ತೆಗೆಯೋದನ್ನು ನೋಡಿ ಈ ಕಡೆ ಬಂದ್ವಿ. ಇಲ್ಲಿ ಬಂದಾಗ ರಾಯರ ಪೂಜೆ ನಡೀತಾ ಇತ್ತು. ನಮ್ಮ ಸಾಯಂಕಾಲದ ಪೂಜೆಗೆ ಈಗಲೇ ಸಂಕಲ್ಪ ಮಾಡ್ತೀವಿ ಇಲ್ಲಿ ಅಂತ ಹೇಳಿದ್ದಕ್ಕಾಗಿ ನಾವಿಲ್ಲಿ ಬಂದು ಸಂಕಲ್ಪವನ್ನು ಮಾಡಿಸಿದ್ವಿ. ಮುಂಚೆ ಇದ್ದದಕ್ಕಿಂತ ಇವಾಗ ತುಂಬಾ ವಿಶಾಲವಾದ ಆವರಣವನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆ ಬುಕ್ಕಿಂಗ್ ಆಫೀಸ್ ಏನಿದೆ ಅದು ಸಹ ಸ್ವಲ್ಪ ಮುಂಚೆಗಿಂತ ಬೇರೆ ಕಡೆನೇ ಇದೆ. ಸುಮಾರು ಜನಕ್ಕೆ ಈ ವಿಷಯ ಗೊತ್ತೇ ಇರುತ್ತೆ, ಆದರೆ ನಮ್ಮ ಥರ ಸಾಕಷ್ಟು ವರ್ಷಗಳಾದ್ಮೇಲೆ ಹೋಗೋವ್ರಿಗೋಸ್ಕರ ಇದನ್ನು ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ದೇವಸ್ಥಾನದ ಆವರಣದಲ್ಲಿ ಈ ರೀತಿ ಪ್ರಶಾಂತವಾಗಿ ಕೂತು ದೇವರ ಪೂಜೆಯನ್ನು ನೋಡ್ತಾ ಇದ್ರೆ ತುಂಬಾ ಮನಸ್ಸಿಗೆ ನೆಮ್ಮದಿ ಅನಿಸ್ತು. ಸಾಕಷ್ಟು ವರ್ಷಗಳು ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕಾಗದೇ ಇದ್ದಂಥ ಜಾಗಕ್ಕೆ ಹೋದಾಗ ತುಂಬಾ ತೃಪ್ತಿ ಅನಿಸುತ್ತೆ ಅಲ್ವಾ? ನನಗಂತೂ ಆ ಒಂದು ಸಂತೋಷನ ಪದಗಳಲ್ಲಿ ವರ್ಣಿಸೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇತ್ತು ನನಗೆ. ಈಗಲೂ ಅಷ್ಟೇ, ಈ ವಿಡಿಯೋ ಮಾಡೋವಾಗ ನನಗಂತೂ ನಾನು ಅಲ್ಲಿದ್ದಂಥ ಪ್ರತಿಯೊಂದು ಕ್ಷಣವನ್ನು ನಾನು ನೆನಪಿಸ್ಕೊಂಡು ಮನಸ್ಸಿಗೆ ತುಂಬಾ ತೃಪ್ತಿ ಅನ್ನಿಸ್ತಾ ಇದೆ. ನಮ್ಮ ಡ್ಯಾಲಸಲ್ಲೂ ರಾಘವೇಂದ್ರ ಸ್ವಾಮಿಗಳ ಒಂದು ದೇವಸ್ಥಾನ ಇದೆ, ಶ್ರೀಕೃಷ್ಣ ವೃಂದಾವನ. ಸಾಕಷ್ಟು ಸಲ ಆರಾಧನೆ ಸಮಯದಲ್ಲಿರ್ಬೋದು, ನಂತರದ ಹಲವಾರು ಕಾರ್ಯಕ್ರಮಗಳು, ವಾರ್ಷಿಕೋತ್ಸವದ ಸಮಯದಲ್ಲಿ ಅಲ್ಲಿ ಶ್ರೀನಿವಾಸನ ಕಲ್ಯಾಣ ನಡೆಸ್ತಾರೆ. ಆ ಒಂದು ಸಮಾರಂಭದ ಒಂದು ತುಣುಕುಗಳನ್ನು ನಾನು ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನು ಅದನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅಪ್ಡೇಟ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಇಲ್ಲೂ ತುಂಬಾ ಸುಂದರವಾದಂಥ ಒಂದು ದೇವಸ್ಥಾನ ಇದೆ. ಚಿಕ್ಕದಾಗಿ ಚೊಕ್ಕದಾಗಿ ತುಂಬಾ ಚೆನ್ನಾಗಿದೆ. ಪೂಜೆ, ನಮಸ್ಕಾರ, ಪ್ರದಕ್ಷಿಣೆ, ದೇವರ ದರ್ಶನವನ್ನು ಪಡೆದು ನಂತರ ನಾವು ಈ ರೀತಿ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಹೊಸದಾಗಿ ಕಟ್ಟಿರುವಂಥ ಈ ದೇವಸ್ಥಾನಕ್ಕೆ ನಾವು ಮೊದಲನೇ ಸಲ ಬರ್ತಾ ಇರೋದು. ಈ ದೇವಸ್ಥಾನದಲ್ಲೂ 100 ಜನ ಇದ್ರೂ ಅದೇ ಒಂದು ಪ್ರಶಾಂತತೆಯನ್ನು ನಮಗೆ ಅನುಭವ ಆಯಿತು. ಆಂಜನೇಯನ ದರ್ಶನ ಮಾಡಿಕೊಂಡು ನಂತರ ನಾವು ನಮ್ಮ ಮುಂದಿನ ಪಯಣದತ್ತ ಹೊರಟ್ವಿ. ಹಾಗೆ ಆಂಜನೇಯನ ದೇವಸ್ಥಾನದ ಎದುರುಗಡೆನೇ ನಮಗೆ ಅದೇ ರೀತಿಯಾದಂಥ ರಾಮರ ದೇವಸ್ಥಾನ ಸಹ ಹೊಸದಾಗಿ ಕಟ್ತಾ ಇರೋದು ಕಾಣಿಸ್ತು. ಅಲ್ಲಿಂದ ನಾವು ನಮ್ಮ ಮುಂದಿನ ಪಯಣದತ್ತ ಹೊರಡ್ತಾ ಇದ್ದೀವಿ. ತುಂಗಭದ್ರಾ ನದಿಯ ಈ ಸುಂದರವಾದ ದೃಶ್ಯವನ್ನು ನೋಡ್ತಾ ಹೊರಟಂತ ನಾವು ಬಿಚ್ಚಾಲೆಗೆ ಹೋಗಿ ಸೇರಿದ್ವಿ. ಅಲ್ಲಿ ಗುರುಗಳು ಸುಮಾರು ವರ್ಷಗಳ ಕಾಲ ಇಲ್ಲಿ ತಪಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲೇನೆಲ್ಲ ಇದೆ ಅಂತ ನೋಡ್ತಾ ರಾಯರ ಒಂದು ದರ್ಶನವನ್ನು ಸಹ ಪಡೆದುಕೊಂಡು ಅವರು ತಪಸ್ ಮಾಡ್ತಾ ಇದ್ದಂಥ ಜಾಗ, ಸುಂದರವಾದ ತುಂಗಭದ್ರಾ ನದಿಯ ತೀರ ಎಲ್ಲವನ್ನು ನೋಡಿ ನಂತರ ನಾವು ಅಲ್ಲಿಂದ ನಮ್ಮ ಮುಂದಿನ ಪಯಣವನ್ನು ಪಂಚಮುಖಿ ಆಂಜನೇಯದ ದೇವಸ್ಥಾನದ ಕಡೆಗೆ ಮುಂದುವರಿಸಿದ್ವಿ. ಯಾವ್ಯಾವ ಕಡೆ ವಿಡಿಯೋ ತೆಗಿಬೋದು ಆ ಕಡೆ ಮಾತ್ರ ನಾನು ವಿಡಿಯೋವನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಆ ಒಂದು ದೃಶ್ಯಗಳನ್ನು ಮಾತ್ರ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕಾಗತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರೋದೆ, ಸಾಕಷ್ಟು ಜಾಗಗಳಲ್ಲಿ ಗರ್ಭಗುಡಿಯ ದೇವರನ್ನು ನಾವು ವಿಡಿಯೋ ಮಾಡೋ ಹಾಗಿಲ್ಲ, ಫೋಟೋ ತೆಗೆಯೋ ಹಾಗಿಲ್ಲ. ಆದರೆ ನಮ್ಮ ತುಂಗಭದ್ರೆಯ ಒಂದು ಸುಂದರವಾದ ನೋಟವನ್ನು ನಮ್ಮ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಬೋದಲ್ಲ. ಅಲ್ಲಿ ಈ ರೀತಿಯಾದಂಥ ತುಂಬ ಹೊಸ ಥರವಾದಂಥ ಹಕ್ಕಿಗಳೆಲ್ಲ ನೋಡೋದಕ್ಕೆ ಸಿಕ್ತು. ರಂಗನತಿಟ್ಟಿಗೆ ಹೋದರೆ ಹೇಗೆ ವಿಧ ವಿಧವಾದ ಪಕ್ಷಿಗಳನ್ನು ನೋಡ್ಬೋದು, ಅದೇ ರೀತಿ ನಮಗೆ ಅನ್ನಿಸ್ತು ಈ ಜಾಗದಲ್ಲಿ. ನಾವು ಈ ಜಾಗಕ್ಕೆ ಹೋದಾಗ ಸುಮಾರು ಇನ್ನೂ 10 ಗಂಟೆಗೇನೋ ಆಗಿತ್ತಷ್ಟೆ. ಹಾಗಾಗಿ ಆಲ್ಮೋಸ್ಟ್ ಬೆಳಗ್ಗೆನೇ ಅಲ್ವಾ. ಈ ಚಿಲಿಪಿಲಿ ಹಕ್ಕಿಗಳ ಸದ್ದಂತೂ ಕಿವಿಗೆ ತುಂಬಾ ಇಂಪಾಗಿ ಕೇಳಿಸ್ತಾ ಇತ್ತು. ಮರದ ನೆರಳು, ರಾಯರು ಇಲ್ಲಿ ತಪಸ್ ಮಾಡಿದ್ದಾರೆ ಅಂದಾಗ ಆ ಒಂದು ಪಾಸಿಟಿವ್ ವೈಬ್ರೇಷನ್ಸು, ಆ ನದಿ ತೀರ, ಆ ಹಕ್ಕಿಗಳ ಚಿಲಿಪಿಲಿ ಎಲ್ಲ
ತುಂಬನೇ ಪ್ರಶಾಂತವಾದ ಒಂದು ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಿದೆ. ಈ ಜಾಗದಲ್ಲಿ ಆಗಿಂದಾಗೆ ಅರ್ಚಕರು ಬಂದು ಇಲ್ಲಿ ಈ ಜಾಗದ ಮಹಿಮೆ ಮತ್ತು ವಿಶೇಷತೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಟೈಮಿಂಗ್ಸ್ ಹೀಗೆ ಅಂತ ಏನು ಫಿಕ್ಸ್ಡ್ ಇಲ್ಲ. ಜನ ಸಾಕಷ್ಟು ಜನ ಅಲ್ಲಿದ್ದಾರೆ ಅಂದಾಗ ಅವರೆಲ್ಲ ಬಂದು ಕೇಳಿ ಇಲ್ಲಿನ ಮಹಿಮೆಯನ್ನು ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವರು ಆ ರೀತಿ ಬಂದ ಭಕ್ತಾದಿಗಳಿಗೆಲ್ಲ ಈ ರೀತಿ ಎಲ್ಲ ವಿಷಯಗಳನ್ನ ತಿಳಿಸ್ತಾ ಇದ್ರು. ಏನಾದರೂ ಸಂದೇಹಗಳು ಇದ್ದರೆ ಸಹ ನಮಗೆ ಅದನ್ನು ನಿವಾರಣೆಯನ್ನು ಮಾಡ್ತಾಯಿದ್ರು. ಎಲ್ಲ ಪ್ರಶ್ನೆಗಳಿಗೂ ತುಂಬನೇ ತಾಳ್ಮೆಯಿಂದ ಅವರು ಉತ್ತರಿಸ್ತಾ ಇದ್ರು. ಇಷ್ಟಕ್ಕೂ ಬಿಚ್ಚಾಲೆ ಈ ಗ್ರಾಮ ಎಲ್ಲಿದೆ, ಎಷ್ಟು ದೂರದಲ್ಲಿದೆ ಅಂತ ನಾನು ಹೇಳಲಿಲ್ಲ ಅಲ್ವಾ. ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಜಾಗ ಸುಮಾರು 1-2 ಗಂಟೆ ಹೊತ್ತು ಹಿಡಿಸುತ್ತೆ. ಇಲ್ಲಿಗೆ ಆಟೋ, ಕ್ಯಾಬ್, SUV, ಟೆಂಪೋ ಟ್ರಾವೆಲರ್ ಯಾವುದ್ರಲ್ಲಾದರೂ ಬರ್ಬೋದು. ನಿಮ್ಮ ಓನ್ ವೆಹಿಕಲ್ ಇದ್ದರೆ ಓನ್ ವೆಹಿಕಲಲ್ಲಿ ಬರ್ಬೋದು. ಇಲ್ಲ ಅಂದರೆ ಮಂತ್ರಾಲಯ ದೇವಸ್ಥಾನದ ಹತ್ರನೇ ಸಾಕಷ್ಟು ಆಪ್ಷನ್ಸ್ ಇದೆ. ಅಲ್ಲಿ ಸಾಕಷ್ಟು ಜನರನ್ನ ಕೇಳಿ ನಿಮಗೆ ಯಾವುದು ಉತ್ತಮ ಅನಿಸುತ್ತೋ ಹಾಗೆ ನೆಗೋಷಿಯೇಟ್ ಮಾಡಿಕೊಂಡು ಬರೋದು ಉತ್ತಮ ಅಂತ ನನಗನ್ಸುತ್ತೆ. ಯಾಕಂದರೆ ಅಲ್ಲಿ ಒಬ್ಬೊಬ್ಬರು ಒಂದೊಂದು ಬೆಲೆ ಹೇಳ್ತಾ ಇರ್ತಾರೆ. ನಾನು ಪರ್ಟಿಕ್ಯುಲರ್ ಆಗಿ ಯಾರು ನಾನು ಸಜೆಸ್ಟ್ ಮಾಡ್ತಾಯಿಲ್ಲ. ಯಾಕಂದರೆ ಎಲ್ಲರೂ ಆಲ್ಮೋಸ್ಟ್ ಒಂದೇ ರೇಂಜಲ್ಲಿ ಹೇಳ್ತಾರೆ. ಆದರೆ ಅದು ನಾವು ಹೇಗೆ ನೆಗೋಷಿಯೇಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲೇ ಹತ್ತಿರದಲ್ಲೇ ನಮಗೆ ಈ ರೀತಿ ಗೋಶಾಲೆ ಕಾಣಿಸ್ತು. ಎಷ್ಟೊಂದು ಗೋವುಗಳನ್ನ ನಾವು ಒಂದೇ ಕಡೆ ನೋಡಿದ್ವಿ. ಅವರು ಎಲ್ಲರೂ ಬೆಳಗ್ಗೆ ತಮ್ಮ ಒಂದು ಉಪಹಾರವನ್ನು ಮಾಡೋದಕ್ಕೆ ಹೊರಟಿದ್ರು. ಬಿಚ್ಚಾಲೆಯಲ್ಲಿ ಎಲ್ಲವನ್ನ ನೋಡಿ ದೇವರ ಆಶೀರ್ವಾದವನ್ನು ಪಡೆದು ನಂತರ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ಪ್ರಶಾಂತವಾದ ವಾತಾವರಣ ಇದ್ಮೇಲೆ ಮನಸ್ಸಿಗೆ ತುಂಬನೇ ಪ್ರಶಾಂತತೆಯನ್ನು ಸಹ ಕೊಡುತ್ತೆ ಅಲ್ವಾ. ಹಾಗಾಗಿ ಆ ಒಂದು ನೇಚರ್ನ ನಾವು ಎಂಜಾಯ್ ಮಾಡ್ತಾ ಸ್ವಲ್ಪ ಹೊತ್ತು ಹಾಗೆ ಕೂತು ನಮ್ಮ ಮುಂದಿನ ಪಯಣದತ್ತ ಅಂದರೆ ಪಂಚಮುಖಿ ಆಂಜನೇಯನ ದರ್ಶನ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ. ಬಿಚ್ಚಾಲೆಯಿಂದ ಪಂಚಮುಖಿಗೆ ಸುಮಾರು 14 ಕಿಲೋಮೀಟ್ರ್ ಆಗುತ್ತೆ. ಸುಮಾರು 30 ನಿಮಿಷ ಆಗುತ್ತೆ. ಹಾಗಾಗಿ ಬೇಗ ಹೊರಡಬೇಕು ಅಂತ ನಾವು ಇಲ್ಲಿಂದ ಹೊರಟ್ವಿ. ಯಾಕಂದರೆ ಅಲ್ಲಿ 12 ಗಂಟೆಗೆ ಇನ್ನೂ ಬಾಗಿಲು ಹಾಕಿಬಿಡ್ತಾರೆ. ಅಷ್ಟರಲ್ಲಿ ಹೋಗಿ ತಲುಪಿ ಅಲ್ಲಿ ದೇವರ ದರ್ಶನವನ್ನು ಪಡಿಬೇಕು ಅಂತ ಇಲ್ಲಿಗೆ ಬಂದ್ವಿ. ಬೇರೆ ಕಡೆಗಿಂತ ಇಲ್ಲಿ ಸಾಕಷ್ಟು ಕ್ರೌಡ್ ಇತ್ತು. ಆದರೆ ಬಾಗಿಲು ಹಾಕೋ ಅಷ್ಟರಲ್ಲಿ ನಾವು ದೇವರ ದರ್ಶನವನ್ನು ಪಡ್ಕೊಂಡು ನಾವು ಮತ್ತೆ ಮಂತ್ರಾಲಯದ ಕಡೆಗೆ ಹೊರಟ್ವಿ. ಈ ದಿನದ ಸಾಯಂಕಾಲದ ಭಾಗ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋ ಇಷ್ಟ ಆದಲ್ಲಿ ಹೇಗನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತೆ ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.